ಹಲೋ ಹಲೋ ஹலோ ஹலோ ஹாய் 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 ஹலோ எப்படி இருக்கீங்க? நல்லா இருக்கு. நீ எப்படி இருக்கீங்க? ಬದುಕಿದ್ದೀನಿ. ನಾನು நல்லா ಇருக்கு. ಇವೆಲ್ಲ ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಲಿ. ಸೂರ್ಯ ಹೋಗಿ ತುಂಬ ಹೊತ್ತಾಯಿತು, ಚಂದ್ರ ಬಂದು ತುಂಬ ಹೊತ್ತಾಯಿತು. ಸನ್ಸೆಟ್ ಸನ್ರೈಸ್ ಆಗೋದು ಲಾಸ್ಟ್ ಸನ್ಸೆಟ್ಗೂ ಸನ್ರೈಸ್ಗೂ ಏನು ಡಿಫ್ರೆನ್ಸ್ ಹೇಳು? AM PM ಸ್ವಲ್ಪ ಲಾಜಿಕಲ್ ಹೇಳ. ಇಲ್ಲಿ ಬರೀ ಸನ್ಸೆಟ್ ಮಾತ್ರ ನೋಡೋಕ್ಕೆ ಸಾಧ್ಯ. ಇಲ್ಲಿ ಬರೀ ಸನ್ಸೆಟ್ ಅಲ್ಲೇ ಆಗುತ್ತೆ. ತಗೋ, ಒಳ್ಳೆ ಸಿಕ್ತು ಕಂಟೆಂಟು. ಎಲ್ಲಾಗತ್ತೆ ಮಚ್ಚ ಸನ್ರೈಸು? ಇಲ್ಲ 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 ಇಲ್ಲ. ಇವಾಗ ಸನ್ಸೆಟ್ ಈ ಕಡೆ ಆದರೆ ಸನ್ರೈಸು ಈ ಕಡೆ ಆಗ್ಬಿಡುತ್ತೆ. ಹಂಗೆ ಮುಳುಗಿದವ್ನು ಹಂಗೆ ಎದ್ದೇಳ್ತಾನೆ. ಮತ್ತೆ ಅದೇ ನೀನು ಇವಾಗ ನಾವು ಬೆಳಗ್ಗೆ ಸನ್ರೈಸ್ ನೋಡ್ಬೇಕಂದ್ರೆ ಯಾವ ಕಡೆ ಬರುತ್ತೆ ಸನ್ರೈಸು? ಆ ಕಡೆ ಹೋಗ್ಬೇಕಾ? ಯಾವ ಕಡೆ? ಈ ಕಡೆ. ಹೋಗ್ಬೇಕಾ? ಎಲ್ಲಿ ಎಲ್ಲಿ? ಈ ಕಡೆ ಎಲ್ಲಿ ಹೋಗ್ಬೇಕು ಮಚ್ಚ? ಇಷ್ಟು ಅದು ಯಾವ ಕಡೆ? ಯಾವ್ದಾದ್ರು ಒಂದು ಪ್ಲೇಸ್ ಹೇಳು. ಈ ಕಡೆ ಯಾವ್ದಾದ್ರು ಪಾಂಡಿಚೇರಿ. ಪಾಂಡಿಚೇರಿ ಇಷ್ಟ ಇತ್ತು, ಹೇಳ್ಕೊಟ್ಬಿಟ್ಟೆ. ಎಲ್ಲ ನಾಲೆಜ್ ಬೇಸ್ತಾ ನಮ್ಮ. ಗೋವಾ ಬೀಚಿಗೆ ಸನ್ರೈಸ್ ನೋಡಕ್ಕೆ ಕರ್ಕೊಂಡು ಹೋಗೋದು ಒಂದು ಫ್ರೆಂಡ್ಸ್ನ 4 ಗಂಟೆಗೆ ಎಬ್ಬಿಸ್ಕೊಂಡು ಸನ್ರೈಸ್ ನೋಡಕ್ಕೆ ಗೋವಾ ಕಡೆಗೆ. ಗೋವಾಲಿ ಯಾರು ರಾಜಶೇಖರ ಇರ್ಬೇಕು. ಆಮೇಲೆ ನೋಡಿದ್ರೆ ಎಷ್ಟೊತ್ತಾದ್ರೂ ಸನ್ನೆ ಬಂದಿಲ್ಲ, ಬೆಳಕಾಗ್ಬಿಟ್ಟೈತೆ. ಸನ್ನೆ ಇಲ್ಲಿ ಅಂತ ಸಮುದ್ರ ನೋಡಿದ್ರೆ ಹಿಂದ್ಗಡೆಯಿಂದ ನಾನು ಇಲ್ಲಿ ಅಂತ ಇಲ್ಲ ಅಂದ್ರೆ ನಾವು ಒಂದು ಚಾಲೆಂಜ್ ಮಾಡ್ಬೇಕು ಮಚ್ಚ, ಓಕೆನಾ? ಸನ್ರೈಸು ಇಲ್ಲಿ ನೋಡಿ ಸನ್ಸೆಟ್ ಅಷ್ಟೊತ್ತಿಗೆ ನಾವು ಈ ಕಡೆ ಬರ್ಬೇಕು. ಇಲ್ಲ ಆಗುತ್ತೆ ಆಗುತ್ತೆ. ಇರಿ 1.5 ಬಾರ್ಡರ್ನ ಆ ಬಾರ್ಡರ್ಗೆ ಹೋಗಕ್ಕೆ ಹೇಳ್ತಿದ್ಯಾ ಮಚ್ಚ? ಈ ಬೀಚ್ ಸ್ವಲ್ಪ ಆ ಕಡೆ. ಒಂದು ನಿಮಿಷ ಅದು ನಾವು ಆ್ಯಕ್ಚುಲಿ ಮಾಡಿದ್ದೀವಿ. ಆ್ಯಕ್ಚುಲಿ ಸನ್ರೈಸ್ ಸನ್ಸೆಟ್ ಕಾನ್ಸೆಪ್ಟ್ ಕೂರ್ಗಿಂದ ಮನೆ ಈವ್ನಿಂಗ್ ಸಮಥಿಂಗ್ ಬಿಟ್ಟು ಮನೆಗೆ ನಾವು ಬಂದ್ಬಿಟ್ಟು 12 o'clock ಟಕ್ ಅಂತ ಎದ್ಬಿಟ್ಟು ಪಾಂಡಿಚೇರಿಗೆ ಹೋಗಿದ್ದೀವಿ. ಬೆಳಗ್ಗೆ ಹೋಗ್ಬಿಟ್ಟು ಸನ್ರೈಸ್ ನೋಡಿದ್ದೀವಿ. ಹೌದು, ಆ್ಯಕ್ಚುಲಿ ಎರಡನ್ನೂ ಒಂದು ಕಡೆ ನೋಡ್ಬೋದು. ಸೊ ಅದಕ್ಕೆ ಅಲ್ಲ ರಾಮೇಶ್ವರಂಗೆ ಹೋಗ್ಬೋದು. ಇಲ್ಲ, ಕನ್ಯಾಕುಮಾರಿ ರಾಮೇಶ್ವರಂಗೆ ಹೋದ್ರೆ ನಿಂಗೆ ಬರೀ ಕನ್ಯಾಕುಮಾರಿ ಅದು ಒಂದೇ ಪ್ಲೇಸ್ ಯಾಕೆ ನೋಡ್ಬೋದು. ಬಟ್ ಸ್ವಲ್ಪ ಚಾಲೆಂಜಿಂಗ್ ಆಗಿರಬೇಕು ಅಂದರೆ ಅಟ್ಲೀಸ್ಟ್ ಎರಡು ಟ್ರಾವೆಲ್ 400 kilometers. ಅದೇ ಪಾಂಡಿಚೇರಿ ಟು ಮ್ಯಾಂಗ್ಳೂರ್. ನೋಡಪ್ಪ, ಪಾಂಡಿಚೇರಿ ಟು ಮ್ಯಾಂಗ್ಳೂರು 682 kilometers. ಸೊ ನೀವು ಅಲ್ಲಿ ಸನ್ರೈಸ್ ನೋಡಿದ್ರೆ ಇನ್ 12 hours ವಾಪಸ್ 6 hours ಮಂಗ್ಳೂರಿಗೆ ಬರ್ಬೋದು. ಬಟ್ ಆಗುತ್ತೆ ಡನ್ ಇಟ್ ಒನ್ಸ್. 12 hours. ಹ್ಞೂ ಮಚ್ಚ, 2 ಡ್ರೈವರ್ ಇಟ್ಕೊಂಡ್ರೆ ಆರಾಮ. ಸ್ಪಾನ್ಸರ್ ಮಾಡೋ ಬರೋವರನೇ ಮಾಡೋಣ. ನಮ್ಮ ಅಮ್ಮಗೆ ಹೆಂಗೋ ದೇವಸ್ಥಾನ ಹೋಗ್ಬೇಕು. ಕಮಿಟ್ಮೆಂಟ್ ಎಲ್ಲ ಇಟ್ಕೊಬಾರ್ದು. ನೀನು ಇವಾಗ ಸನ್ರೈಸ್ ನೋಡಿದ 5 ನಿಮಿಷಕ್ಕೆ ನೀವು ಬಿಟ್ಬಿಡ್ಬೇಕು. ಯಾಕಂದ್ರೆ ಮಂಗ್ಳೂರಿಗೆ ಬಂದು ಇಲ್ಲಿ ಸನ್ಸೆಟ್ ನೋಡ್ಬೇಕು ನೀನು. ಹೆಂಗ್ ಗೊತ್ತಾ, ಅಲ್ಲಿ ಸನ್ರೈಸ್ ಆಗ್ತದೆ ಅಂದ್ರೆ ನೋಡ್ತಾ ಇದ್ದಂಗೆ ಹಂಗೆ ಗಾಡಿ ಸ್ಟಾರ್ಟ್ ಅಲ್ಲಿಂದ ರೈಸ್ ಆಗ್ಬಿಟ್ಟು ಹಿಂಗ್ ಬರ್ಬೇಕು, ಹಿಂಗೆ ಮೇಲ್ಗಡೆ ಬರ್ಬೇಕಾದ್ರೆ ಬ್ಯಾಂಗ್ಳೂರು ಇಲ್ಲ ಅಂದ್ರೆ ಕಟ್ಟು ಇಲ್ಲಿ ಹಿಂಗ್ ಕಾಣಿಸ್ಕೊಬೇಕು. ಹಿಂಗ್ ನೇರ ನೋಡ್ತಾ ಇರ್ಬೇಕಾದ್ರೆ ಬ್ಯಾಂಗ್ಳೂರ್ ಇರ್ಬೇಕು. ಹಿಂಗ್ ಬರ್ಬೇಕಾದ್ರೆ ಇಲ್ಲಿಗೆ ಬಂದಿರ್ಬೇಕು. ಇದು ಮಂಗ್ಳೂರಿಂದ ಸ್ಟಾರ್ಟ್ ಮಾಡೋಣ. ಮಂಗ್ಳೂರು ಸನ್ರೈಸ್ ನೋಡ್ಕೊಂಡ್ಬಿಟ್ಟು ಸನ್ಸೆಟ್ ನೋಡ್ಕೊಂಡು ನೈಟ್ ಟ್ರಾವೆಲ್. ಇಲ್ಲ ಡೇ ಅಲ್ಲಿ ಟ್ರಾಫಿಕ್ ಜಾಸ್ತಿ, ರಿಸ್ಕು ಜಾಸ್ತಿ. எப்படியோ பண்ண போறதுல சும்மா பேசுறோம். ಇಲ್ಲ ಇದು ಮಾಡ್ಬಿಡು ಮಚ್ಚ. ಇಲ್ಲೋ ಅದೇ 100 views, ಅದೇ 22 likes. ಅದಕ್ಕೆ ನಾನು ಹೇಳೋಲ್ಲ, ಅಲ್ಲಿ ಕಾಸು ಕೊಟ್ಟು ಹಾಕೋತಾರ ಬೇರೆ ಅದೇ ಫಿಕ್ಸ್ಡ್ ಆಗಿ ಬರ್ತಿದೆ ನನಗೆ. ಎಲ್ಲಿ ಎಲ್ಲ ನಮ್ಮ ಹುಡುಗರೆ ಅದು ನೋಡಲ್ಲ. ಇಲ್ಲಿ ಮಗ ಇವಾಗ ಲೈಕ್ ಕೊಟ್ಟಿಲ್ಲ ಅಂದ್ರೆ ಬೈತಾಳೆ, ನೋಡಿಲ್ಲ ಅಂತ ಹೇಳ್ಕೊತಾಳೆ ಅಂತ ಅದು ಕೊಟ್ಬಿಡ್ತಾರೆ. ನೋಡಿ ಗೈಸ್, ಈ ಥರ ಆಗಿದೆ ಯೂಟ್ಯೂಬ್ ಜರ್ನಿ. ಸೊ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್, ಇಷ್ಟೊಂದೆಲ್ಲ ಮಾತಾಡ್ತಾ ಇದೀವಲ್ಲ ಸನ್ಸೆಟ್ ಸನ್ರೈಸ್ ಬಗ್ಗೆ, ಎಲ್ಲಿದ್ದೀವಿ ಅದರ ಹೇಳು. ಮಂಗ್ಳೂರ್, ವಿ ಆರ್ ಇನ್ ಮಂಗ್ಳೂರ್. ಇದೆಯಾ ಬೀಚ್? ಇಲ್ಲ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಇದೆ ಇಲ್ಲಿ ಬೀಚ್ ಇದೆ. ಇದೆಯಾ ಬೀಚ್? ನಾಳೆ ಬೆಳಗ್ಗೆ ವ್ಲಾಗಲ್ಲಿ ಬಾಸ್ ಬೀಚ್ ವ್ಯೂ, ನಮ್ಮ ಸ್ಟೇ ಎಕ್ಸ್ಪೀರಿಯನ್ಸು ವ್ಲಾಗು ಎಲ್ಲ ಮಾಡ್ತಾರೆ, ಎಲ್ಲ ಹಾಕ್ತೀವಿ. ನನಗೆ ಇನ್ನೊಂದು ಡೌಟ್ ಇದೆ. ಈ ವೇವ್ಸ್ ಮತ್ತೆ ಇದ್ರದ್ದು ಸೌಂಡಿಗೆ ನಾವು ಮಾತಾಡೋದು ಪರ್ಫೆಕ್ಟ್ ಕೇಳಿಸಿದೆ. ಸೂಪರ್ ಆಗಿ ಕೇಳಿದ್ರಿ. ಅಲ್ಲಾಡ್ಸಿಲ್ಲ ಅಂದ್ರೆ ಸಾಕು, ಚಾಕು ಥರ ಸಿಕ್ಕಂತ ಅಲ್ಲಾಡ್ಸ್ತಾನೆ. ಓಕೆ, ಇದರೊಂದಿಗೆ ನಮ್ಮ ಈ ವ್ಲಾಗನ್ನು ಮುಕ್ತಾಯಗೊಳಿಸ್ತಿದ್ದೇವೆ. ಶಾರ್ಟ್ ಬ್ಲಾಗ್. ಧನ್ಯವಾದಗಳು. ನಾಳೆ ಬೆಳಗ್ಗೆ ಸಿಗೋಣ. ಶುಕ್ರದಿನ. ಶುಭ ದಿನ, ಶುಭರಾತ್ರಿ. ಹಿಂದಿಯಲ್ಲಿ ಏನು ಹೇಳ್ತಾರೆ? ಶುಕ್ರಿಯಾ. ಶುಕ್ರದಿನ. ಇವನ್ ಯಾಕೋ ಆಲ್ ಇಂಡಿಯಾ ಕಂಟೆಂಟ್ ಮಾಡ್ಬೇಕು ಅಂತಾನೆ ಸ್ಟಾರ್ಟ್ ಮಾಡಿ, ಕನ್ನಡ ಇನ್ಕ್ಲೂಡ್ ಮಾಡಿ, ಇಂಗ್ಲೀಷಲ್ಲಿ ಸ್ವಲ್ಪ ಪಂಚ್ ಕೊಟ್ಟು ಈಗ ಹಿಂದಿಲಿ ಮುಗಿಸ್ಬೇಕು. ನೆಕ್ಸ್ಟ್ ತೆಲುಗು, ಬಾಲಯ್ಯ ಎಲ್ಲ ಬರ್ತಾರೆ. ತೆಲುಗು, ಮರಾಠಿ. ನಿಜ ಹೇಳ್ತಾ ಇದ್ದೀನಿ, ಯಾವ ಲ್ಯಾಂಗ್ವೇಜಲ್ಲಿ ಮಾಡ್ಬೇಕಂತಾನೆ ಗೊತ್ತಿಲ್ಲ ನನಗೆ ವ್ಲಾಗ್ಸು. ಆ್ಯಕ್ಚುಲಿ ನೀನು ಏನು ಗೊತ್ತಾ, ತಮಿಳ್ ಇಟ್ಕೊಂಡಿರೋದು ಬೆರಕೆ ವ್ಲಾಗರ್. ಯಾಕಂದ್ರೆ ಇರೋ
ನಮ್ಮ ಫ್ಯಾಮಿಲೀಸ್ ನಮ್ಮ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸ್ ಫ್ಯಾಮ್ಲೀಸು. ಇನ್ನೊಂದು ಕಡೆ ನೋಡೋಕೆ ಹೋಗಿದ್ರೆ ನಮ್ಮ ಫ್ಯಾಮ್ಲೀಸು ಎಲ್ಲ ಲ್ಯಾಂಗ್ವೇಜು ಲೈಕ್ ಒಂಥರ ಅಟ್ರಾಕ್ಟ್ ಆಗಿದೆ. ಯಾವ ಲ್ಯಾಂಗ್ವೇಜಲ್ಲಿ ಮಾಡ್ಬೇಕಂತ ಇನ್ನೂ ಕನ್ಫ್ಯೂಸ್ ಆಗ್ತಿದೆ ನನಗೆ. ನೀನು ಇಷ್ಟಪಡ್ತಿರೋ ಹುಡುಗಿ ಯಾವ ಲ್ಯಾಂಗ್ವೇಜು? ಆ ಹುಡುಗಿಗೆ ಕನ್ನಡ ಅರ್ಥ ಆಗುತ್ತಾ? ಚಿಕನ್ ಬನಾನ ಚಿಕನ್ ಬನಾನ ಈ ಟ್ರೆಂಡಿಂಗ್ ಸಾಂಗ್ ಆ್ಯಕ್ಚುಲಿ ಬಂತು. ಇಲ್ಲ ಆ ಥರ ಟಾಪಿಕ್ ಶೇರ್ ಮಾಡ್ಬಿಡ್ಬೇಕು. ಆ ಟಾಪಿಕ್ ಹೋಗೋದೇ ಬೇಡ. ಚಿಕನ್ ಬನಾನಾ ಇವತ್ತು ಆ್ಯಕ್ಚುಲಿ ಬೇಗ ಬಂದ್ವಿ ಏನೋ ಒಂದು ರೀಸನ್ಗೋಸ್ಕರ. ನಾನು ಹೊಡ್ಕೊಂಬಂದೆ, ಪಾಪ ಹುಡುಗ ಖುಷಿ ಆಗ್ತಾನೆ ಅಂತ. ಫೋನ್ ಎತ್ತಿಲ್ಲ, ಬಂದ್ಬಿಟ್ಟು ಮಲ್ಕೊಂಬಿಟ್ಟ. ನನಗೆ ಒಂದ್ಸತಿ ಡಿಸಪಾಯಿಂಟ್ಮೆಂಟ್ ಆಗ್ಬಿಡ್ತು. ಸೊ ವಾಟ್ ಡಿಡ್ ಯು ಹೀಟ್ ಟುಡೇ? ಇಟ್ಸ್ ಡಿಸಪಾಯಿಂಟ್ಮೆಂಟ್. ಎಸ್, ನನಗೂ ವಿಭೂತಿ ಹೊಡೆದ್ಬಿಟ್ರು. ನಾನು ಕಾರು ಕುಯ್ 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 ಅಂದ್ರೂ ಎಳ್ಕೊಂಬಂದ್ಬಿಟ್ಟೆ. ನಾನು ಮಲ್ಗೋಕ್ಕೂ ಬಿಡಿಲ್ಲ, ಆ ಥರ ತಿರುಗ್ಸಾಕಿದ್ಯಾ? ನಾ ಯಾಮಾತ್ರಣ ಅದೇನು ಯಾಮಾತಾನೆ ಅಂತಿರಲೆ. ಮಚ್ಚ ನನಗೂ ಅದೇ ಡೌಟ್. ನಮ್ಮ ಲೈಫು ಸಖತ್ತು ಒಳ್ಳೆ ಟ್ವಿಸ್ಟ್, ಒಳ್ಳೆ ಹೆಂಗಾಗಿದೆ ಅಂದರೆ ನಮ್ಮ ಸಮ್ಟೈಮ್ ಸಿಚುವೇಶನ್ ಕೈ ಬೀಸಿ ಕರೆದು ಕೆರದಲ್ಲಿ ಹೊಡಿತಾ ಇದೆ. ಅಟ್ಲೀಸ್ಟ್ ಬಟ್ಟೆ ಸುತ್ಕೊಂಡು ಹೊಡಿತದ? ಇಲ್ಲ, ಡೈರೆಕ್ಟೇ. ಓಕೆ ಹೋಗೋಣ ಬನ್ನಿ. ಬಾಯ್ ಸಿ ಯು ಟುಮಾರೋ. ಏನೋ ಕರಿತಿದ್ದಾರೆ ಪಾಪ. Bye, bye. ಏನೋ ಮಾಡೋರೆ, ಏನೋ ಮಾಡೋರು ನೋಡೋಣ ಬಾರೋ. ಇವಾಗ ಹೋಗಿ ಚಪ್ಪಳೆ ತಟ್ಟಬೇಕಾ? ಬಾ.